ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ HRMSಲ್ಲಿ 7th ಪೇ ಫಿಕ್ಸೇಷನ್ನ ಎಫೆಕ್ಟ್ ಹೇಗೆ ಮಾಡೋದು ಅಂತ ತಾವೆಲ್ಲರೂ ಹುಡುಕ್ತಾ ಇದ್ದೀರಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು, HRMSಲ್ಲಿ ಮೊದಲಿಗೆ ಲಾಗಿನ್ ಮಾಡ್ಕೋಬೇಕು. ಅಲ್ಲಿ ಲಾಸ್ಟಿಗೆ NPS ಪಕ್ಕದಲ್ಲಿ ಪೇ ಫಿಕ್ಸೇಷನ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪೇ ಫಿಕ್ಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಎಫೆಕ್ಟ್ 7th ಪೇ ಕಮಿಷನ್ 2023-24 ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಏನು ಬರುತ್ತೆ, KGID ಕೇಳುತ್ತೆ. ಎಂಟರ್ KGID ನಂಬರ್ ಕೇಳುತ್ತೆ. KGID ನಂಬರ್ ಕೊಟ್ಟ ತಕ್ಷಣ ಇಲ್ಲಿ ಎಫೆಕ್ಟ್ ಫಿಟ್ಮೆಂಟು ಸರ್ಚ್ ಮತ್ತು ಕ್ಲಿಯರ್ ಅಂತ ಆಪ್ಷನ್ ಬರುತ್ತೆ. ಸೊ ನೀವೇನು ಮಾಡಬೇಕು, ಕ್ಲಿಕ್ ಆನ್ ಎಫೆಕ್ಟ್ ಫಿಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಏನು, ಆಫ್ಟರ್ ಕ್ಲಿಕ್ಕಿಂಗ್ ಎಫೆಕ್ಟ್ ಫಿಟ್ಮೆಂಟ್ ಕ್ಲಿಕ್ ಓಕೆ. ಈ ಥರ 7th ಪೇ ಫಿಕ್ಸೇಷನ್ ಪ್ರಮೋಷನ್ ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದನ್ನು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಕೆಳಗಡೆ ಕ್ಲಿಕ್ ಆನ್ ಅಪ್ರೂವ್ ಫಿಟ್ಮೆಂಟ್ ಅಂತ ಬರುತ್ತೆ. ಈ ಥರ ಕೆಳಗಡೆ ನೋಡಿ, ಕ್ಲಿಕ್ ಆನ್ ಅಪ್ರೂವ್ ಫಿಟ್ಮೆಂಟ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಆದಮೇಲೆ ನೆಕ್ಸ್ಟ್ ಮತ್ತೆ ನೀವೇನು ಮಾಡ್ತೀರಿ, ವಾಪಸ್ ಮತ್ತೆ ಅಲ್ಲಿಗೆ ಹೋಗಬೇಕು, ಅಂದರೆ ಪೇ ಫಿಕ್ಸೇಷನ್ಗೆ ಹೋಗಬೇಕು. ಕ್ಲಿಕ್ ಆನ್ ಬ್ಯಾಕಿಗೆ ಹೋಗಿ, ಕ್ಲಿಕ್ ಆನ್ ಬ್ಯಾಕಿಗೆ ಹೋಗಿ. ಬ್ಯಾಕಿಗೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಬ್ಯಾಕು. ಅಲ್ಲಿಗೆ ಹೋದ್ಮೇಲೆ ನಿಮ್ಮೆಲ್ಲ ಮಾಹಿತಿನದು ತೋರಿಸುತ್ತೆ. ಆ ಮಾಹಿತಿ ತೋರಿಸಿದಾಗ ಕಮ್ ಬ್ಯಾಕ್ ಟು ಹೋಮ್ ಪೇಜಿಗೆ ಬಂದು ಅಲ್ಲಿ ದಿ ಕ್ಲಿಕ್ ಎಂಪ್ಲಾಯ್ ವೈಸ್ 7th ಫಿಟ್ಮೆಂಟ್ ರಿಪೋರ್ಟ್ 2024 ಇನ್ನೊಂದು ಆಪ್ಷನ್ ಇದೆ. ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಮೊದಲಿಗೆ ಮಾಡಿದ್ದು ಎಫೆಕ್ಟ್ ಸ್ಟೇಟ್ 7th ಪೇ ಕಮಿಷನು, ಸೆಕೆಂಡ್ ಸ್ಟೆಪ್ಪು ಎಂಪ್ಲಾಯ್ ವೈಸ್ 7th ಫಿಟ್ಮೆಂಟ್ ರಿಪೋರ್ಟು. ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎಂಟರ್ KGID ನಂಬರ್ ಆ್ಯಂಡ್ ಕ್ಲಿಕ್ ಆನ್ ಗೆಟ್ ಆಕ್ಷನ್ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಬರುತ್ತೆ, ಎಂಟರ್ KGID ನಂಬರ್ ಆ್ಯಂಡ್ ಕ್ಲಿಕ್ ಆನ್ ಗೆಟ್ ಆಕ್ಷನ್ ಅಂತ ಬರುತ್ತೆ. ಸೊ KGID ನಂಬರ್ ಎಂಟ್ರಿ ಮಾಡಿ ಗೆಟ್ ಕೊಟ್ಟ ಮೇಲೆ ಇಲ್ಲಿ ನೇಮ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್ ಬರುತ್ತೆ, ಡೇಟ್ ಆಫ್ ಜಾಯ್ನಿಂಗ್ ಬರುತ್ತೆ, ವ್ಯೂ ರಿಪೋರ್ಟ್ ಅಂತ ಬರುತ್ತೆ ಆಪ್ಷನು. ಸೊ ದೆನ್ ಕ್ಲಿಕ್ ಆನ್ ವ್ಯೂ ರಿಪೋರ್ಟ್ ವ್ಯೂ ಆದಮೇಲೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ದಿ ರಿಪೋರ್ಟ್ ಅಂತ ಬರುತ್ತೆ. ವೆರಿಫೈ ಆ್ಯಂಡ್ ಡೌನ್ಲೋಡ್ ದಿ ರಿಪೋರ್ಟ್ ಆಪ್ಷನ್ ಬರುತ್ತೆ. ನಾನೇನು ಸ್ಟೆಪ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ ಅವೆಲ್ಲವನ್ನು ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ, ಪ್ರತಿಯೊಂದು ಸ್ಟೆಪ್ಸು ಇದೆ. ನಂತರ ನೀವು ಡೌನ್ಲೋಡ್ ಅಂತ ಆಪ್ಷನ್ ಕೊಡಿ. ಡೌನ್ಲೋಡ್ ಮಾಡಿ ಇಟ್ಕೊಂಡ್ಮೇಲೆ ಕೆಳಗಡೆ ನೀವು HRMSಲ್ಲಿ ಪೇ ರೋಲ್ಗೆ ಹೋಗಿ. ಈಗ ಸೊ ಫಸ್ಟು ಸ್ಟಾರ್ಟಿಂಗು ಎಫೆಕ್ಟ್ 7th ಪೇ ಕ್ಲಿಕ್ ಮಾಡಿ ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟು ರಿಪೋರ್ಟ್ ಜನ್ರೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ನೀವು ಪೇ ರೋಲ್ಗೆ ಹೋಗಿ ರೀಜನ್ರೇಟ್ ಡ್ರಾಫ್ಟ್ ಪೇಬಲ್ಗೆ ಹೋದರೆ ನಿಮ್ಮ ಸ್ಯಾಲ್ರಿ ಜನ್ರೇಟ್ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ನಿಮಗೇನಾರು ಮತ್ತೆ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.